ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈ ಕತೆ ಅಮನ್ ಎಂಬ ಯುವಕನ ಕುರಿತದ್ದು. ಕೇವಲ 23 ವರ್ಷ ವಯಸ್ಸಿನಲ್ಲಿ ಅವನು ತನ್ನ ಜೀವನದ ಅತಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ ದಿನ ಇದು. ಅಮನ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಚಿಕ್ಕ ಕಚೇರಿ, ಗುರಿಗಳ ಭಾರ ಮತ್ತು ಕನಸುಗಳ ಪರ್ವತದ ನಡುವೆ ಅವನಿಗೆ ರವೀನಾ ಪರಿಚಯವಾದಳು. ರವೀನಾ ಕೂಡ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ಯಾವಾಗಲೂ ನಗುತ್ತಾ, ಆತ್ಮವಿಶ್ವಾಸದಿಂದ ಕೂಡಿದ ಬುದ್ಧಿವಂತೆ. ಅವರಿಬ್ಬರ ನಡುವೆ ಮಾತುಕತೆ ಬೆಳೆಯಿತು. ನಂತರ ಸ್ನೇಹ ಮತ್ತು ನಿಧಾನವಾಗಿ ಅದು ಪ್ರೀತಿಯಾಗಿ ಮಾರ್ಪಟ್ಟಿತು. ಅವರ ಮನೆಯವರು ಈ ಸಂಬಂಧವನ್ನು ಎಂದಿಗೂ ಒಪ್ಪುವುದಿಲ್ಲ ಎಂದು ಅವರಿಬ್ಬರಿಗೂ ತಿಳಿದಿತ್ತು. ಅಮನ್ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವನಾದರೆ ರವೀನಾ ಮನೆಯಲ್ಲಿ ಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದರು. ಕೆಲವು ತಿಂಗಳುಗಳ ನಂತರ ಪರಿಸ್ಥಿತಿಗಳು ಬದಲಾದವು. ಒಂದು ರಾತ್ರಿ ಯಾರಿಗೂ ಹೇಳದೆ ಇಬ್ಬರೂ ಮದುವೆಯಾದರು. ಮರುದಿನ ಬೆಳಗ್ಗೆ ಎಲ್ಲವೂ ಬದಲಾಗಿತ್ತು. ರವೀನಾ ತನ್ನ ಮನೆಯ ಸಂಪರ್ಕವನ್ನು ಕಳೆದುಕೊಂಡಳು. ಅಮನ್ ತನ್ನ ಕೆಲಸವನ್ನು ಕಳೆದುಕೊಂಡನು. ಪ್ರೀತಿಯ ಉತ್ಸಾಹವು ಈಗ ಜೀವನದ ಕಠಿಣ ವಾಸ್ತವಕ್ಕೆ ತಿರುಗಿತು. ಇಬ್ಬರೂ ಯಾರಿಗೂ ಗೊತ್ತಿಲ್ಲದ ಹೊಸ ನಗರವನ್ನು ಆರಿಸಿಕೊಂಡರು. ಬಾಡಿಗೆಗೆ ತೆಗೆದ ಒಂದು ಸಣ್ಣ ಕೋಣೆಯಿಂದ ಹೊಸ ಜೀವನ ಪ್ರಾರಂಭವಾಯಿತು. ಮನೆ ನಡೆಸಲು ಅಮನ್ ಕನ್ಸ್ಟ್ರಕ್ಷನ್ ಸೈಟ್ ಕೂಲಿ ಕೆಲಸ ಮಾಡಲು ಪ್ರಾರಂಭಿಸಿದನು. ದಿನವಿಡೀ ಬಿಸಿಲಿನಲ್ಲಿ ಬೆವರು ಸುರಿಸಿ ಇಟ್ಟಿಗೆಗಳನ್ನು ಹೊತ್ತು ರಾತ್ರಿ ದಣಿದು ಮನೆಗೆ ಬರುತ್ತಿದ್ದನು. ಆಮೇಲೆ ಎಲ್ಲವೂ ಸರಿಹೋಗುತ್ತದೆ ಎಂದು ರವೀನಾಳಿಗೆ ಹೇಳುತ್ತಿದ್ದನು. ಕೆಲವು ತಿಂಗಳುಗಳ ನಂತರ ರವೀನಾ ಕೂಡ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಸಂಪಾದಿಸಿದಳು. ಸಂಬಳ ಹೆಚ್ಚಿರಲಿಲ್ಲ, ಆದರೆ ಜೀವನ ಸಾಗುತ್ತಿತ್ತು. ಆರಂಭಿಕ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಇಬ್ಬರೂ ನಗುತ್ತಾ ಮಾತನಾಡುತ್ತಾ ತಮ್ಮ ಬಡತನದಲ್ಲೂ ಸಂತೋಷವನ್ನು ಕಂಡುಕೊಳ್ಳುತ್ತಿದ್ದರು. ಆದರೆ ಸಮಯ ಕಳೆದಂತೆ ತೊಂದರೆಗಳು ಹೆಚ್ಚಾಗಲು ಪ್ರಾರಂಭಿಸಿದವು. ರೂಮ್ ಬಾಡಿಗೆ, ದೈನಂದಿನ ಖರ್ಚುಗಳು, ಹೆಚ್ಚುತ್ತಿರುವ ಹಣದುಬ್ಬರ ಎಲ್ಲವೂ ಅವರ ಜೀವನದ ಮೇಲೆ ಭಾರವಾದವು. ರವೀನಾಳಿಗೆ ಈಗ ಪ್ರತಿಯೊಂದು ವಿಷಯದಲ್ಲೂ ಕಿರಿಕಿರಿಯಾಗುತ್ತಿತ್ತು. ಅಮನ್ನ ಗಳಿಕೆ ಕಡಿಮೆ ಎಂದು ಅವಳಿಗೆ ಅನ್ನಿಸತೊಡಗಿತು. 2 ವರ್ಷಗಳ ನಂತರ ಅವರ ಮಗಳು ಆರ್ಯ ಜನಿಸಿದಳು. ಇದು ಅಮನ್ಗೆ ಅತಿ ದೊಡ್ಡ ಸಂತೋಷವಾದರೂ ಜವಾಬ್ದಾರಿಗಳ ಪರ್ವತವೂ ಹೆಚ್ಚಾಯಿತು. ಅಮನ್ ತನ್ನ ಕೆಲಸದ ನಂತರ ರಾತ್ರಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದನು. ಯಾವುದೋ ಅಂಗಡಿಯಲ್ಲಿ ಲೆಕ್ಕಪತ್ರ ಬರೆಯುವುದು, ಯಾವುದೋ ಸರಕು ಇಳಿಸುವುದು. ನಿದ್ರೆ ಈಗ ಅವನ ಜೀವನದಿಂದ ದೂರವಾಗಿತ್ತು. ನಿಧಾನವಾಗಿ ರವೀನಾಳ ಮುಖದಿಂದ ನಗು ಕೂಡ ಮಾಯವಾಗಲು ಶುರುವಾಯಿತು. ಅವಳು ಈಗ ಮೊದಲಿನಂತೆ ಇರಲಿಲ್ಲ. ದೈನಂದಿನ ದೂರುಗಳು, ವ್ಯಂಗ್ಯಗಳು, ಜಗಳಗಳು ಸಾಮಾನ್ಯವಾದವು. ಅಮನ್ ಪ್ರತಿ ಬಾರಿಯೂ ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದನು, ಆದರೆ ಪರಿಸ್ಥಿತಿಗಳು ಮತ್ತಷ್ಟು ಹದಗೆಟ್ಟವು. ರವೀನಾ ಕೆಲಸ ಮಾಡುತ್ತಿದ್ದ ಕಂಪನಿಯ ಮಾಲೀಕ ರಾಧವ್ 27 ವರ್ಷದ ಯುವಕ. ವಿದ್ಯಾವಂತ, ಶ್ರೀಮಂತ ಮತ್ತು ಅತ್ಯಂತ ಆತ್ಮವಿಶ್ವಾಸಿಯಾಗಿದ್ದ. ಅವನ ಮಾತುಗಾರಿಕೆ ಎಲ್ಲರ ಮೇಲೆ ಪ್ರಭಾವ ಬೀರುತ್ತಿತ್ತು. ರವೀನಾಳ ತೊಂದರೆಗಳನ್ನು ನೋಡಿ ಅವನು ಕೆಲವೊಮ್ಮೆ ಸಹಾಯ ಮಾಡುತ್ತಿದ್ದ, ಕೆಲವೊಮ್ಮೆ ಮುಂಗಡ ಹಣ, ಕೆಲವೊಮ್ಮೆ ಉಡುಗೊರೆಗಳ ರೂಪದಲ್ಲಿ. ರವೀನಾಳಿಗೆ ಕೂಡ ಅವನ ಮಾತುಗಳು ಇಷ್ಟವಾಗಲು ಪ್ರಾರಂಭಿಸಿದವು. ಈ ಬದಲಾವಣೆಯನ್ನು ಅಮನ್ ಗಮನಿಸಲು ಪ್ರಾರಂಭಿಸಿದನು. ರವೀನಾ ಈಗ ಬೆಳಿಗ್ಗೆ ಬೇಗ ಹೊರಟು ತಡರಾತ್ರಿಯವರೆಗೆ ಹಿಂತಿರುಗುತ್ತಿರಲಿಲ್ಲ. ಮನೆಗೆ ಬಂದ ನಂತರ ಮಾತಾಡುವ ಉತ್ಸಾಹವೂ ಇರುತ್ತಿರಲಿಲ್ಲ. ಆರ್ಯಾಳ ಬಳಿ ಸ್ವಲ್ಪ ಹೊತ್ತು ಕೂತು ನಂತರ ಫೋನ್ನಲ್ಲಿ ಮುಳುಗುತ್ತಿದ್ದಳು. ಅಮನ್ ಒಳಗೊಳಗೆ ತುಂಬಾ ನೊಂದುಕೊಳ್ಳುತ್ತಿದ್ದರೂ ಇದು ಕೂಡ ಒಂದು ಹಂತ ದಾಟಿ ಹೋಗುತ್ತದೆಯೇ ಎಂದು ಭಾವಿಸಿದ್ದನು. ಒಂದು ರಾತ್ರಿ ಅಮನ್ ರವೀನಾಳ ಫೋನ್ ಪದೇ ಪದೇ ರಿಂಗ್ ಆಗುತ್ತಿರುವುದನ್ನು ನೋಡಿದನು. ಪರದೆಯ ಮೇಲೆ ರಾಧವ್ ಕಾಲಿಂಗ್ ಎಂದು ಬರೆದಿತ್ತು. ಅಮನ್ ಏನೂ ಹೇಳದೆ ಮೌನವಾಗಿ ಮಲಗಿದನು. ಮರುದಿನ ಬೆಳಿಗ್ಗೆ ರವೀನಾ ಕಚೇರಿ ಕೆಲಸದ ನಿಮಿತ್ತ ಕೆಲವು ದಿನಗಳವರೆಗೆ ಹೊರಗೆ ಹೋಗುವುದಾಗಿ ಹೇಳಿದಳು. ಅಮನ್ ತಲೆಯಾಡಿಸಿದನು. 3 ದಿನಗಳು ಕಳೆದವು. ನಂತರ 1 ವಾರ, ನಂತರ 1 ತಿಂಗಳು. ರವೀನಾ ಹಿಂತಿರುಗಲಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಯಾವುದೇ ಸಂಪರ್ಕವಿರಲಿಲ್ಲ. ಅಮನ್ ಪೊಲೀಸರಿಗೂ ತಿಳಿಸಿದನು, ಆದರೆ ಯಾವುದೇ ಮಾಹಿತಿ ಸಿಗಲಿಲ್ಲ. ನಿಧಾನವಾಗಿ ಸತ್ಯ ಅವನ ಮುಂದೆ ಬರಲು ಪ್ರಾರಂಭಿಸಿತು. ರವೀನಾ ರಾಧವ್ನೊಂದಿಗೆ ಓಡಿ ಹೋಗಿದ್ದಳು. ಅಮನ್ಗೆ ಒಳಗಿನಿಂದ ಯಾರೋ ಸೀಳಿದಂತೆ ಅನ್ನಿಸಿತು. ಅವನು ತನ್ನ ಪುಟ್ಟ ಕೋಣೆಯಲ್ಲಿ ಕುಳಿತಿದ್ದನು. ಆರ್ಯ ಅವನ ಮಡಿಲಲ್ಲಿ ಕುಳಿತಿದ್ದಳು. ಅವನ ಕಣ್ಣುಗಳಿಂದ ಕಣ್ಣೀರು ಮಾತ್ರ ಸುರಿಯುತ್ತಿತ್ತು. ಆ ರಾತ್ರಿ ಅವನು ತನಗೆ ತಾನೇ ಒಂದೇ ಒಂದು ಮಾತು ಹೇಳಿಕೊಂಡನು, ಇಂದಿನಿಂದ ಯಾರ ಮೇಲೂ ಯಾವುದೇ ನಿರೀಕ್ಷೆ ಇಲ್ಲ, ಯಾರೊಂದಿಗೂ ಏನನ್ನು ಮಾತನಾಡಬೇಕಾಗಿಲ್ಲ. ಈಗ ಕೇವಲ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಆರ್ಯಾಳನ್ನು ನೋಡಿಕೊಳ್ಳುವುದೇ ನನ್ನ ಗುರಿ. ಇದೇ ನನ್ನ ಜೀವನ. ಮರುದಿನದಿಂದಲೇ ಅಮನ್ ತನ್ನ ಗಮನವನ್ನು ಸಂಪೂರ್ಣವಾಗಿ ಕೆಲಸದ ಮೇಲೆ ಕೇಂದ್ರೀಕರಿಸಿದನು. ಬೆಳಿಗ್ಗೆ ಕೂಲಿ ಕೆಲಸ, ಸಂಜೆ ಇತರ ಗುತ್ತಿಗೆದಾರರೊಂದಿಗೆ ಸಣ್ಣ ಪುಟ್ಟ ಕೆಲಸಗಳು, ರಾತ್ರಿ ಆರ್ಯಾಳನ್ನು ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಆಡಿಸುವುದು. ಇದೇ ಅವನ ದಿನಚರಿಯಾಯಿತು. ನಿನ್ನ ಹೆಂಡತಿ ಓಡಿ ಹೋಗಿದ್ದಾಳೆ, ನೀನು ಮದುವೆಯಾಗಬಾರದೆ ಎಂದು ಜನರು ಕೇಳುತ್ತಿದ್ದರು. ಅಮನ್ ನಗುತ್ತಾ, ಅವಳು ಹೋದರೆ ಏನಾಯಿತು, ನಾನು ಇನ್ನೂ ಜೀವಂತವಾಗಿದ್ದೇನೆ. ನನ್ನ ಮಗಳನ್ನು ನೋಡಿಕೊಳ್ಳುವುದೇ ನನ್ನ ಗುರಿ. ಇದೇ ಈಗ ನನ್ನ ಜೀವನ ಎಂದು ಹೇಳುತ್ತಿದ್ದನು. ನೋವು ಕಡಿಮೆಯಾಗಲಿಲ್ಲ, ಆದರೆ ಅಮನ್ನ ಸಂಕಲ್ಪ ಬಲವಾಯಿತು.
ಈಗ ಅವನಲ್ಲಿ ಏನಾದರೂ ಸಾಧಿಸಿ ತೋರಿಸಬೇಕೆಂಬ ಬಯಕೆ, ತನ್ನ ಮಗಳಿಗೆ ಉತ್ತಮ ಜೀವನ ನೀಡಬೇಕೆಂಬ, ಅವಳ ಭವಿಷ್ಯವನ್ನು ಅದ್ಭುತವಾಗಿ ರೂಪಿಸಬೇಕೆಂಬ ವಿಭಿನ್ನವಾದ ಬೆಂಕಿ ಉರಿಯುತ್ತಿತ್ತು. ರವೀನಾ ಹೋದ ನಂತರ ಅಮನ್ನ ಜೀವನ ಅಲ್ಲಿಯೇ ನಿಂತಂತೆ ಆಯಿತು. ಆದರೆ ನಿಲ್ಲುವ ಹಕ್ಕು ಅವನಿಗಿರಲಿಲ್ಲ, ಏಕೆಂದರೆ ಅವನ ಹೆಗಲ ಮೇಲೆ ಚಿಕ್ಕ ಆರ್ಯಾಳ ಜವಾಬ್ದಾರಿ ಇತ್ತು. ಪ್ರತಿ ಬೆಳಿಗ್ಗೆ ಅವನು ತನ್ನ ಮಗಳನ್ನು ಎತ್ತಿಕೊಂಡು ಊಟ ಮಾಡಿಸಿ ತಾನು ಊಟ ಮಾಡದೆ ಕೆಲಸಕ್ಕೆ ಹೊರಡುತ್ತಿದ್ದನು. ಜೀವನ ಈಗ ಅವನಿಗೆ ಕೇವಲ ಒಂದು ಯುದ್ಧವಾಗಿತ್ತು, ಹೊಟ್ಟೆ ತುಂಬಿಸಿಕೊಳ್ಳುವ, ಭವಿಷ್ಯವನ್ನು ನಿರ್ಮಿಸುವ, ತನ್ನನ್ನು ತಾನು ಸಾಬೀತುಪಡಿಸುವ ಯುದ್ಧ. ಕನ್ಸ್ಟ್ರಕ್ಷನ್ ಸ್ಥಳದಲ್ಲಿ ಅಮನ್ ಅತ್ಯಂತ ಕಷ್ಟಪಟ್ಟು ಕೆಲಸ ಮಾಡುವ ಕೂಲಿ ಎಂದು ಪರಿಗಣಿಸಲ್ಪಟ್ಟನು. ಉಳಿದವರು ಸಮಯಕ್ಕೆ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದಾಗ ಅಮನ್ ಅಲ್ಲೇ ನಿಲ್ಲುತ್ತಿದ್ದ. ರಾತ್ರಿ ದೀಪಗಳ ಬೆಳಕಿನಲ್ಲಿ ಇಟ್ಟಿಗೆಗಳನ್ನು ಎಣಿಸುತ್ತಿದ್ದ, ಸಿಮೆಂಟ್ ಚೀಲಗಳನ್ನು ಹೊರುತ್ತಿದ್ದ. ಗುತ್ತಿಗೆದಾರರನ್ನು, ಸರ್ ದಯವಿಟ್ಟು ಇನ್ನಷ್ಟು ಕೆಲಸ ಕೊಡಿಯೇ ಎಂದು ಕೇಳುತ್ತಿದ್ದ. ಅವನ ಏಕೈಕ ಗುರಿ ಆರ್ಯಾಳಿಗೆ ಏನಾದರೂ ಒಳ್ಳೆಯದನ್ನು ಮಾಡುವುದು. ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ ಮಾರ್ಪಟ್ಟವು. ಜೀವನ ಅವನನ್ನು ಬಹಳಷ್ಟು ಪರೀಕ್ಷಿಸಿತು, ಆದರೆ ಅವನು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಆರ್ಯಾಳಿಗೆ ಈಗ 5 ವರ್ಷ ವಯಸ್ಸಾಗಿತ್ತು. ಅವಳನ್ನು ಶಾಲೆಗೆ ಕಳುಹಿಸುವುದು ಅವನ ಕನಸಾಗಿತ್ತು. ಹಲವು ಬಾರಿ ಹಣ ಸಾಕಾಗದಿದ್ದಾಗ ಅವನು ತಾನು ಹಸಿದು ಉಳಿದು ತನ್ನ ಮಗಳ ಶುಲ್ಕವನ್ನು ಪಾವತಿಸುತ್ತಿದ್ದನು. ಪ್ರತಿ ಬಾರಿ ಆರ್ಯ ಶಾಲೆಯಿಂದ ಬಂದು ಅಪ್ಪ ನಾನು ಫಸ್ಟ್ ಬಂದಿದ್ದೇನೆ ಎಂದು ಹೇಳಿದಾಗ ಅವನ ಎಲ್ಲಾ ಆಯಾಸಗಳು ಮಾಯವಾಗುತ್ತಿದ್ದವು. ಒಂದು ದಿನ ಸೈಟ್ನಲ್ಲಿ ಒಂದು ಅಪಘಾತ ಸಂಭವಿಸಿತು. ಎತ್ತರದಿಂದ ಬಿದ್ದ ಕಾರಣ ಅಮನ್ ಅವರ ಕಾಲುಗಳಿಗೆ ತೀವ್ರ ಗಾಯಗಳಾದವು. ವೈದ್ಯರು ಕನಿಷ್ಠ 3 ತಿಂಗಳು ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು. 3 ತಿಂಗಳೆಂದರೆ 3 ತಿಂಗಳ ಆದಾಯ ಇಲ್ಲದಿರುವುದು, ಮನೆಯ ಬಾಡಿಗೆ, ಮಗಳ ಖರ್ಚುಗಳು ಎಲ್ಲವೂ ಅಪಾಯದಲ್ಲಿದ್ದವು. ಅವನು ತನ್ನ ಸಣ್ಣ ಕೋಣೆಯಲ್ಲಿ ಮಲಗಿ ಈಗ ಏನು ಮಾಡುವುದೆಂದು ಯೋಚಿಸುತ್ತಿದ್ದನು. ಹೊರಗೆ ಮಳೆ ಬೀಳುತ್ತಿತ್ತು, ಗೋಡೆಗಳಿಂದ ನೀರು ಸೋರುತ್ತಿತ್ತು. ಅವನ ಬಳಿ ತಿನ್ನಲು ಕೂಡ ಹಣವಿರಲಿಲ್ಲ. ಆದರೆ ಆ ಸಮಯದಲ್ಲೇ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು, ನಾನು ಇತರರಿಗಾಗಿ ಕೆಲಸ ಮಾಡಬಹುದಾದರೆ ನನಗಾಗಿ ಏಕೆ ಮಾಡಬಾರದು? ಅವನ ಕಾಲು ಸ್ವಲ್ಪ ಉತ್ತಮವಾದ ಕೂಡಲೇ ಅವನು ಗುತ್ತಿಗೆದಾರರೊಂದಿಗೆ ಮಾತನಾಡಲು ಪ್ರಾರಂಭಿಸಿದ. ಅವನಿಗೆ ನಿರ್ಮಾಣದ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಕೆಲಸವೂ ತಿಳಿದಿತ್ತು, ಇಟ್ಟಿಗೆಯಿಂದ ಹಿಡಿದು ಛಾವಣಿಯವರೆಗೆ ಎಲ್ಲವೂ. ಅವನು ಈಗ ಸ್ವತಃ ಗುತ್ತಿಗೆಯನ್ನು ತೆಗೆದುಕೊಳ್ಳಲು ನಿರ್ಧರಿಸಿದ. ಆರಂಭ ಚಿಕ್ಕದಾಗಿತ್ತು, ಒಂದು ಮನೆ ನಿರ್ಮಿಸುವ ಕೆಲಸ. ಅವನು ನಂಬಿಕೆಯಿದ್ದ ತನ್ನ ಹಳೆಯ ಸಹೋದ್ಯೋಗಿಗಳನ್ನು ಒಟ್ಟುಗೂಡಿಸಿದ. ಅವರೆಲ್ಲರೂ ಸೇರಿ ಆ ಮನೆಯನ್ನು ಸಮಯಕ್ಕೆ ಸರಿಯಾಗಿ, ಪ್ರಾಮಾಣಿಕವಾಗಿ ಪೂರ್ಣಗೊಳಿಸಿದರು. ಕೆಲಸದ ಗುಣಮಟ್ಟ ನೋಡಿ ಕ್ಲೈಂಟ್ ಅವನಿಗೆ ಮುಂದಿನ ಗುತ್ತಿಗೆಯನ್ನು ನೀಡಿದರು. ಮೆಲ್ಲ ಮೆಲ್ಲಗೆ ಹೆಸರು ಬೆಳೆಯಿತು. ಅಮನ್ ತನ್ನ ಸಣ್ಣ ತಂಡಕ್ಕೆ ತನ್ನ ಮಗಳ ಹೆಸರಿನಲ್ಲಿ ಆರ್ಯ ಕನ್ಸ್ಟ್ರಕ್ಷನ್ ಎಂದು ಹೆಸರಿಟ್ಟ. ಇತರ ಗುತ್ತಿಗೆದಾರರು ನಗುತ್ತಿದ್ದರು. ನಿನ್ನ ಕಂಪನಿ ಏನು ಮಾಡುತ್ತದೆ ಎಂದು ಕೇಳುತ್ತಿದ್ದರು. ಅಮನ್ ನಗುತ್ತಾ ಹೇಳುತ್ತಿದ್ದ, ಒಂದು ದಿನ ನನ್ನ ಹೆಸರು ಎಲ್ಲರಿಗಿಂತ ಮೇಲಿರುತ್ತದೆ. ಅದೃಷ್ಟವು ಅವನಿಗೆ ಕೈಜೋಡಿಸಿತು. ಒಬ್ಬ ದೊಡ್ಡ ಗುತ್ತಿಗೆದಾರ ಅವನ ಶ್ರದ್ಧೆ ಮತ್ತು ದೃಢ ಸಂಕಲ್ಪವನ್ನು ನೋಡಿ ಅವನಿಗೆ ಅವಕಾಶ ನೀಡಿದರು. ಸರ್ಕಾರಿ ಯೋಜನೆಯಲ್ಲಿ ಒಂದು ಸಣ್ಣ ಭಾಗವನ್ನು ಅವನು ಆ ಕೆಲಸವನ್ನು ಅಷ್ಟು ಪ್ರಾಮಾಣಿಕವಾಗಿ ಮಾಡಿದನು. ಅವನ ಬಳಿ ಬಂದ ಅಧಿಕಾರಿ ಕೂಡ, ನಿಮ್ಮಂತಹ ಗುತ್ತಿಗೆದಾರರು ದೇಶಕ್ಕೆ ಅವಶ್ಯಕ ಎಂದು ಹೇಳಿದರು. ಅಂದಿನಿಂದ ಅವನು ಹಿಂತಿರುಗಿ ನೋಡುವ ಸಮಯವೇ ಇರಲಿಲ್ಲ. ಯಾರು ಒಂದು ಕಾಲದಲ್ಲಿ ಇಟ್ಟಿಗೆಗಳನ್ನು ಹೊರುತ್ತಿದ್ದರೋ ಅವನು ಈಗ ಗುತ್ತಿಗೆದಾರನಾಗಿ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದನು. ಅವನ ಕಂಪನಿ ಮೆಲ್ಲ ಮೆಲ್ಲಗೆ ಜನರ ನಡುವೆ ವಿಶ್ವಾಸಾರ್ಹ ಹೆಸರಾಗಿ ಮಾರ್ಪಟ್ಟಿತು. ಆರ್ಯಾಗೆ ಈಗ 10 ವರ್ಷ. ಶಾಲೆಯಲ್ಲಿ ಅವಳ ಪ್ರದರ್ಶನ ಅದ್ಭುತವಾಗಿತ್ತು. ಅವಳು ಯಾವಾಗಲೂ ತನ್ನ ಅಪ್ಪನ ಕಚೇರಿಗೆ ಬಂದು ಪ್ಲಾನ್ಗಳನ್ನು ನೋಡುತ್ತಾ, ಅಪ್ಪ, ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಿದ್ದಳು. ಅಮನ್, ನೀನು ನನ್ನ ಶಕ್ತಿ, ನಿನಗೆ ಏನಾಗಬೇಕೆನ್ನಿಸಿದರೂ ನಾನು ನಿನ್ನನ್ನು ಹಾಗೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದನು. ಆದರೆ ಜೀವನ ಮತ್ತೊಂದು ಪರೀಕ್ಷೆಯನ್ನು ಇಟ್ಟಿತು. ಒಂದು ರಾತ್ರಿ ಅಮನ್ ತನ್ನ ಹೊಸ ಪ್ರಾಜೆಕ್ಟ್ ಕಾಗದಗಳನ್ನು ನೋಡುತ್ತಿದ್ದಾಗ ಅವನಿಗೆ ಒಂದು ಸುದ್ದಿ ಬಂತು. ಅವನು ತನ್ನ ಉಳಿತಾಯವನ್ನು ಹೂಡಿಕೆ ಮಾಡಿದ್ದ ಕಂಪನಿಯ ಷೇರು ಅಕಸ್ಮಾತ್ತಾಗಿ ಏರಿತು. ಕೆಲವೇ ದಿನಗಳಲ್ಲಿ ಅವನ ಲಕ್ಷಾಂತರ ರೂಪಾಯಿಗಳು ಕೋಟಿ ರೂಪಾಯಿಗಳಾಗಿ ಮಾರ್ಪಟ್ಟವು. ಅಮನ್ ಬಳಿ ಕೋಟಿಗಳಿದ್ದವು, ಆದರೆ ಅವನ ಮುಖದ ಮೇಲೆ ಇನ್ನೂ ಹಿಂದಿನ ಸರಳತೆಯೇ ಇತ್ತು. ಆ ಹಣದಿಂದ ಅವನು ತನ್ನ ಹಳೆಯ ಕೋಣೆಯ ಬಳಿ ಒಂದು ಆಫೀಸ್ ಅನ್ನು ತೆರೆದ. ಯಂತ್ರಗಳನ್ನು ಖರೀದಿಸಿದ, ಕೆಲಸದ ವ್ಯಾಪ್ತಿಯನ್ನು ವಿಸ್ತರಿಸಿದ. ಈಗ ಅವನು ಕೂಲಿಗಳಿಗೆ ಉದ್ಯೋಗಗಳನ್ನು ನೀಡುತ್ತಿದ್ದ ಮತ್ತು ಪ್ರತಿ ಕೂಲಿಯೊಂದಿಗೆ, ನಾನು ನಿಮ್ಮಂತೆಯೇ ಇದ್ದವನು, ವ್ಯತ್ಯಾಸವೆಂದರೆ ನಾನು ಸೋಲಲು ಕಲಿಯಲಿಲ್ಲ ಎಂದು ಹೇಳುತ್ತಿದ್ದ. ಮೆಲ್ಲ ಮೆಲ್ಲಗೆ ಆರ್ಯ ಕನ್ಸ್ಟ್ರಕ್ಷನ್ ಕಂಪನಿಯು ನಗರದ ಅತ್ಯಂತ ವಿಶ್ವಾಸಾರ್ಹ ಕಂಪನಿಗಳಲ್ಲಿ ಒಂದಾಯಿತು. ಅಮನ್ಗೆ ಈಗ ಗುರುತಿಸುವಿಕೆ ಸಿಗಲು ಪ್ರಾರಂಭಿಸಿತು. ಪತ್ರಿಕೆಗಳಲ್ಲಿ ಹೆಸರು, ಜನರ ಬಾಯಲ್ಲಿ ಅವನ ಕುರಿತ ಮಾತುಗಳು. ಆದರೆ ಅವನ ಒಳಗಡೆ ಇನ್ನೂ ಅದೇ ಅಮನ್ ಇದ್ದನು, ಭೂಮಿಯೊಂದಿಗೆ ಬಾಂಧವ್ಯ ಹೊಂದಿದವನು. ರಾತ್ರಿಗಳಲ್ಲಿ ಅವನು ತನ್ನ ಹಳೆಯ ಮನೆಯ ಹತ್ತಿರದಿಂದ ಹೋದಾಗ ಕೆಲವು ಕ್ಷಣಗಳು ನಿಂತು ಚಾವಣಿಯ ಕಡೆಗೆ ನೋಡುತ್ತಿದ್ದ. ಅದೇ ಸ್ಥಳ, ಅಲ್ಲಿ ಅವನು ಹಸಿವು, ನೋವು ಮತ್ತು ಏಕಾಂತವನ್ನು ಅನುಭವಿಸಿದ್ದನು. ಅವನು ಲಘುವಾಗಿ ನಗುತ್ತಾ, ನೋಡು, ನಾನು ಸಾಧನೆ ಮಾಡಿದೆ ಎಂದು ಹೇಳಿಕೊಳ್ಳುತ್ತಿದ್ದ.
ಒಂದು ದಿನ ಮಾಧ್ಯಮವು ಅಮನ್ ಮೇಲೆ ಒಂದು ಸಾಕ್ಷ್ಯಚಿತ್ರವನ್ನು ತಯಾರಿಸಿತು, ಇಟ್ಟಿಗೆಯಿಂದ ಸಾಮ್ರಾಜ್ಯದವರೆಗೆ. ಅದರಲ್ಲಿ ಅಮನ್ ಹೇಳಿದನು, ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ಅದನ್ನು ನಿನ್ನ ಸೋಲು ಎಂದು ತಿಳಿಯಬೇಡ. ಕೆಲವೊಮ್ಮೆ ಆ ಘಟನೆಯೇ ನಿನ್ನನ್ನು ಬೆಳೆಸುತ್ತದೆ ಎಂದು. ಆದರೆ ಸಮಯ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಒಂದು ಮಧ್ಯಾಹ್ನ ಅಮನ್ ಕಚೇರಿಯಲ್ಲಿ ಅವನ ಸಹಾಯಕ ಬಂದು, ಸರ್, ಯಾರೋ ನಿಮ್ಮನ್ನು ನೋಡಲು ಬಂದಿದ್ದಾರೆ, ಹಳೆಯ ಪರಿಚಯ ಎಂದು ಹೇಳಿದರು. ಆಗ ಅಮನ್ ಅವರ ಹೆಸರು ಹೇಳುವೆ ಎಂದು ಕೇಳಿದ. ಅವನು ರವೀನಾ ಎಂದ. ಆ ಹೆಸರು ಕೇಳಿ ಅಮನ್ ಕೆಲವು ಕ್ಷಣಗಳು ನಿಶ್ಶಬ್ದವಾಗಿದ್ದ. ಆ ಧ್ವನಿ ಕೇಳಿ ಎಷ್ಟು ವರ್ಷಗಳಾಗಿದ್ದವು. ಅವಳನ್ನು ಒಳಗಡೆ ಕಳುಹಿಸು ಎಂದನು. ಬಾಗಿಲು ತೆರೆಯಲ್ಪಟ್ಟಿತು. ಅದೇ ಮುಖ. ಆದರೆ ಈಗ ಹಿಂದಿನ ಬೆಳಕು ಇರಲಿಲ್ಲ. ಕಣ್ಣುಗಳ ಕೆಳಗೆ ಆಯಾಸ, ಸುಕ್ಕುಗಟ್ಟಿದ ಮುಖ. ರವೀನಾ ನಿಧಾನವಾಗಿ ಕೋಣೆಗೆ ಬಂದಳು. ಅಮನ್ನನ್ನು ನೋಡಿ, ನೀನು ತುಂಬಾ ಬದಲಾಗಿದ್ದೀಯಾ ಅಂದಳು. ಅಮನ್ ಪ್ರಶಾಂತವಾಗಿ ಉತ್ತರಿಸಿದ, ಸಮಯ ಬದಲಾಯಿಸುತ್ತದೆ, ಕೆಲವೊಮ್ಮೆ ಅವಶ್ಯಕತೆ ಕೂಡ. ರವೀನಾ ಕುರ್ಚಿಯಲ್ಲಿ ಕುಳಿತು, ನಾನು ತಪ್ಪು ಮಾಡಿದೆ ಅಮನ್. ನಾನು ಎಲ್ಲವನ್ನೂ ಕಳೆದುಕೊಂಡೆ. ರಾಧವ್ ನನ್ನನ್ನು ಬಿಟ್ಟು ಬಿಟ್ಟ. ಅವನ ವ್ಯಾಪಾರ ಮುಳುಗಿ ಹೋಯಿತು. ನಾನು ಮತ್ತೆ ಬೀದಿಗಿಳಿದಿದ್ದೇನೆ. ನಿನ್ನ ಸುದ್ದಿಗಳನ್ನು ನೋಡಿ ನಿನ್ನನ್ನು ಭೇಟಿ ಮಾಡಬೇಕೆಂದು ಅನಿಸಿತು ಎಂದಳು. ಅಮನ್ ಸುಮ್ಮನೆ ಕೇಳುತ್ತಿದ್ದ. ಅವನ ಮುಖದ ಮೇಲೆ ದ್ವೇಷವಿರಲಿಲ್ಲ, ಪ್ರತೀಕಾರವಿರಲಿಲ್ಲ, ಕೇವಲ ಒಂದು ನಿಶ್ಚಲತೆ. ಅವನು ಹೇಳಿದ, ಪ್ರತಿ ವ್ಯಕ್ತಿಯು ತನ್ನ ನಿರ್ಧಾರಗಳ ಭಾರವನ್ನು ತಾನೇ ಹೊರಬೇಕು. ರವೀನಾ, ನಾನು ಕೂಡ ಹೊತ್ತಿದ್ದೇನೆ, ನೀನು ಕೂಡ ಹೊರುತ್ತಿದ್ದೀಯಾ ಎಂದನು. ರವೀನಾ ಕಣ್ಣುಗಳಿಂದ ನೀರು ಹರಿಯಿತು. ನಾನು ಆರ್ಯಾಳನ್ನು ಭೇಟಿ ಮಾಡಬಹುದೇ ಎಂದು ಕೇಳಿದಳು. ಅಮನ್ ಸ್ವಲ್ಪ ಸಮಯ ನಿಶ್ಶಬ್ದವಾಗಿದ್ದ. ನಂತರ ಹೇಳಿದ, ಅವಳಿಗೆ ನೀನು ಯಾರೆಂದು ಗೊತ್ತಿಲ್ಲ. ಅವಳಿಗೆ ಭೂತಕಾಲವನ್ನು ನೆನಪಿಸುವುದು ನನಗೆ ಇಷ್ಟವಿಲ್ಲ. ರವೀನಾ ತಲೆ ತಗ್ಗಿಸಿದಳು. ನೀನು ಹೇಳುವುದು ಸರಿ, ಬಹುಶಃ ನನಗೆ ಹಕ್ಕಿಲ್ಲ ಎಂದಳು. ಈಗ ಅಮನ್ ಹೇಳಿದ, ಹಕ್ಕು ಎಂದರೆ ಮನುಷ್ಯನು ತನ್ನ ಕರ್ಮಗಳ ಮೂಲಕ ಸಂಪಾದಿಸುವುದು. ನಾನು ಏನೂ ತಪ್ಪು ಮಾಡಲಿಲ್ಲ, ಅದಕ್ಕಾಗಿಯೇ ನನ್ನ ಜೀವನ ನನಗೆ ಎಲ್ಲವನ್ನೂ ಮರಳಿ ನೀಡಿತು. ನೀನು ನಿನ್ನ ಮಾರ್ಗವನ್ನು ಆರಿಸಿಕೊಂಡೆ, ಆದರೆ ಅದು ಗಮ್ಯಸ್ಥಾನವಲ್ಲ. ಕೆಲವು ನಿಮಿಷಗಳ ನಿಶ್ಶಬ್ದದ ನಂತರ ರವೀನಾ ಎದ್ದು, ನಾನು ನಿನ್ನನ್ನು ನೋಡಬೇಕಿತ್ತು, ನೀನು ಚೆನ್ನಾಗಿದ್ದೀಯಾ ಎಂದು ತಿಳಿದುಕೊಳ್ಳಬೇಕಿತ್ತು ಅಂದಳು. ಅಮನ್ ಹೇಳಿದ, ನಾನು ಚೆನ್ನಾಗಿಲ್ಲ, ಚೆನ್ನಾಗಿರುವುದಕ್ಕಿಂತ ಉತ್ತಮವಾಗಿ ಇದ್ದೇನೆ. ರವೀನಾ ಹೊರಟು ಹೋದಳು, ಬಹುಶಃ ಶಾಶ್ವತವಾಗಿ. ಅಮನ್ ಕಿಟಕಿಯಿಂದ ಹೊರಗೆ ನೋಡುತ್ತಾ, ಒಂದು ಕಾಲದಲ್ಲಿ ತನ್ನನ್ನು ಬಿಟ್ಟು ಹೋದ ವ್ಯಕ್ತಿಯೇ ಈಗ ನಾಶವಾಗಿ ನಿಂತಿದ್ದಾಳೆ ಎಂದು ಯೋಚಿಸಿದ. ಸಂಜೆ ಆರ್ಯಾ ಶಾಲೆಯಿಂದ ಹಿಂತಿರುಗಿದಳು. ಅಪ್ಪ, ನಮ್ಮ ಶಾಲೆಯಲ್ಲಿ ನಿಮ್ಮ ಹೆಸರು ಹೇಳಿದರು. ನೀವು ದೇಶದ ಅತ್ಯುತ್ತಮ ಬಿಲ್ಡರ್ಗಳಲ್ಲಿ ಒಬ್ಬರು ಎಂದು ಎಲ್ಲರೂ ಹೇಳಿದರು ಅಂದಳು. ಅಮನ್ ನಕ್ಕ. ಅಮ್ಮನ ಹೆಸರಿಗಿಂತ ಮುಖ್ಯವಾದದ್ದು ಕೆಲಸ ಮಾಡುತ್ತಾ ಇರು, ಹೆಸರು ತಾನಾಗಿಯೇ ಬರುತ್ತದೆ. ಆರ್ಯಾ ಕನ್ಸ್ಟ್ರಕ್ಷನ್ ಈಗ ದೇಶದ ಅತ್ಯಂತ ವಿಶ್ವಾಸಾರ್ಹ ಕಂಪನಿಗಳಲ್ಲಿ ಎಣಿಕೆಯಾಗುತ್ತಿದೆ. ದೊಡ್ಡ ನಗರಗಳಲ್ಲಿ ಅದರ ಯೋಜನೆಗಳಿವೆ. ಶಾಲೆಗಳು, ಆಸ್ಪತ್ರೆಗಳು, ಸೇತುವೆಗಳು ಮತ್ತು ವಸತಿಗಳು. ಎಲ್ಲಿ ಅಮನ್ ಒಂದು ಕಾಲದಲ್ಲಿ ಕೂಲಿಯಾಗಿ ಕೆಲಸ ಮಾಡಿದ್ದನೋ ಅಲ್ಲೇ ಈಗ ಅವನ ಹೆಸರಿನ ಬೋರ್ಡ್ಗಳಿವೆ. ಜನರು, ಅಮನ್ ಅವರೇ, ನಿಮ್ಮ ಯಶಸ್ಸಿನ ರಹಸ್ಯವೇನು ಎಂದು ಕೇಳುತ್ತಿದ್ದರು. ಅವನು ಪ್ರತಿ ಬಾರಿ ನಗುತ್ತಾ, ಸೋಲನ್ನು ಒಪ್ಪಿಕೊಳ್ಳಬೇಡಿ, ಅದೃಷ್ಟ ತಾನಾಗಿಯೇ ಬದಲಾಗುತ್ತದೆ ಎಂದು ಹೇಳುತ್ತಿದ್ದ. ಆದರೆ ಅಮನ್ಗೆ ಅತ್ಯಂತ ದೊಡ್ಡ ಗೆಲುವು ಹಣ ಅಥವಾ ಪ್ರಸಿದ್ಧಿಯಲ್ಲ, ಅದು ಅವನ ಮಗಳು ಆರ್ಯಾ ಈಗ ಕಾಲೇಜಿನಲ್ಲಿದ್ದಾಳೆ. ಆತ್ಮವಿಶ್ವಾಸದಿಂದ ಕೂಡಿದವಳು ಮತ್ತು ತನ್ನ ತಂದೆಯಂತೆ ಪ್ರಾಮಾಣಿಕವಾಗಿರುವವಳು. ಅವಳಿಗೆ ಕನ್ಸ್ಟ್ರಕ್ಷನ್ ಎಂದರೆ ಇಷ್ಟ. ಅವಳು ಸೈಟ್ಗೆ ಹೋದಾಗ ಕೂಲಿಗಳು ಅವಳನ್ನು ಗುರುತಿಸಿ ಗೌರವದಿಂದ, ಆರ್ಯಾ ಮೇಡಂ ಕೂಡ ಅಪ್ಪನಂತೆಯೇ ಇದ್ದಾರೆ ಎಂದು ಹೇಳುತ್ತಿದ್ದರು. ಅಮನ್ ಅವಳಿಗೆ ತನ್ನ ಆಫೀಸ್ನ ಎಲ್ಲಾ ಕೆಲಸಗಳನ್ನು ಕಲಿಸಲು ಪ್ರಾರಂಭಿಸಿದ. ಪ್ರತಿ ಬಾರಿ ಅವನು, ಮಗಳೇ, ಈ ಕಂಪನಿ ನಮ್ಮದು ಮಾತ್ರವಲ್ಲ, ಬೆವರು ಸುರಿಸುವ ಸಾವಿರಾರು ಜನರು ಇದರ ಒಡೆಯರು. ಎಂದಿಗೂ ಯಾರೊಂದಿಗೂ ಅಹಂಕಾರದಿಂದ ಮಾತನಾಡಬೇಡ, ಏಕೆಂದರೆ ನಾನು ಸ್ವತಃ ಅವರ ಸ್ಥಾನದಲ್ಲಿ ದಿನಗಳನ್ನು ಕಳೆದಿದ್ದೇನೆ ಎಂದು ಹೇಳುತ್ತಿದ್ದ. ಅವರು ಆರ್ಯಾ ಫೌಂಡೇಶನ್ ಅನ್ನು ಪ್ರಾರಂಭಿಸಿದರು. ಕೂಲಿಗಳ ಮಕ್ಕಳ ಶಿಕ್ಷಣ ಮತ್ತು ಮಹಿಳೆಯರ ತರಬೇತಿಗಾಗಿ ಪತ್ರಿಕೆಗಳು ಬರೆದವು. ಒಬ್ಬ ಕೂಲಿಯಿಂದ ಕೋಟ್ಯಾಧಿಪತಿಯಾದ ವ್ಯಕ್ತಿ ಈಗ ಇತರರಿಗೆ ಆಶಯದ ಆಧಾರವಾಗಿದ್ದಾನೆ ಎಂದು. ಒಂದು ಸಂಜೆ ಅಮನ್ ಕಚೇರಿಯಲ್ಲಿ ಒಂದು ಅಪಘಾತವಾಯಿತು. ಸೈಟ್ನಲ್ಲಿ ಒಂದು ಹಳೆಯ ಗೋಡೆ ಕುಸಿದು ಬಿದ್ದಿತು. ಕೆಲವು ಕೂಲಿಗಳು ಗಾಯಗೊಂಡರು. ಅಮನ್ ಸ್ವತಃ ಆಸ್ಪತ್ರೆಗೆ ಹೋದನು ಮತ್ತು ಅಲ್ಲೇ ರಾತ್ರಿಯಿಡೀ ಕುಳಿತುಕೊಂಡನು. ಕೊನೆಯ ಗಾಯಗೊಂಡ ವ್ಯಕ್ತಿಗೆ ಪ್ರಜ್ಞೆ ಬಂದ ನಂತರವೇ ಅವನು ಮನೆಗೆ ಹಿಂತಿರುಗಿದ. ಮರುದಿನ ಎಲ್ಲಾ ಪತ್ರಿಕೆಗಳಲ್ಲಿ ಅಮನ್ ಫೋಟೋ ಇತ್ತು. ಒಡೆಯನಲ್ಲ, ಸಹೋದ್ಯೋಗಿ ಅಮನ್ ವರ್ಮಾ. ಅವನ ಮಾನವೀಯತೆಯು ಜನರ ಹೃದಯಗಳಲ್ಲಿ ಮತ್ತೊಂದು ಸ್ಥಾನವನ್ನು ಗಳಿಸಿತು. ದಿನಗಳು ಕಳೆದವು ಮತ್ತು ಆರ್ಯಾ ಈಗ ಕಂಪನಿಯ ಮುಖವಾದಳು. ಒಂದು ದಿನ ಅವಳು ತಂದೆಯೊಂದಿಗೆ, ಅಪ್ಪ, ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಈಗ ಈ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳಲು ಬಯಸುತ್ತೇನೆ ಅಂದಳು. ಅಮನ್ ನಗುತ್ತಾ, ನಾನು ಕೇವಲ ಮಾರ್ಗವನ್ನು ತೋರಿಸಿದೆ, ಈಗ ಗಮ್ಯವನ್ನು ನೀನು ನಿರ್ಧರಿಸುತ್ತೀಯಾ ಎಂದನು. ಕೆಲವು ತಿಂಗಳ ನಂತರ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಿತು. ಬಿಸಿನೆಸ್ ಐಕಾನ್ ಆಫ್ ದಿ ಇಯರ್ ಅವಾರ್ಡ್. ವೇದಿಕೆಯ ಮೇಲೆ ಅಮನ್ ಮತ್ತು ಆರ್ಯಾ ಇಬ್ಬರನ್ನು ಕರೆದರು. ಚಪ್ಪಾಳೆಗಳ ಶಬ್ದದಿಂದ ಇಡೀ ಹಾಲ್ ತುಂಬಿ ಹೋಯಿತು.
ಅಮನ್ ಮೈಕ್ರೋಫೋನ್ ತೆಗೆದುಕೊಂಡು ಹೇಳಿದ, ನಾನು ಒಂದು ಕಾಲದಲ್ಲಿ ಕೂಲಿಯಾಗಿದ್ದೆ. ಜನರು ನನ್ನನ್ನು ಗೇಲಿ ಮಾಡಿದರು. ನನ್ನ ಹೆಂಡತಿ ಕೂಡ ನನ್ನನ್ನು ಬಿಟ್ಟು ಹೋದಳು. ಆದರೆ ನಾನು ನಿರ್ಧರಿಸಿದೆ, ಇನ್ನು ಮುಂದೆ ನನ್ನ ಕಥೆಯನ್ನು ಯಾರೂ ಬರೆಯಲು ಸಾಧ್ಯವಿಲ್ಲ. ನಾನು ನನ್ನ ಅದೃಷ್ಟವನ್ನು ಸ್ವತಃ ಸೃಷ್ಟಿಸಿಕೊಳ್ಳುತ್ತೇನೆ. ಮತ್ತು ಇಂದು ನಾನು ಹೇಳಲು ಬಯಸುತ್ತೇನೆ, ತನ್ನ ಮೇಲೆ ನಂಬಿಕೆ ಇರುವ ವ್ಯಕ್ತಿಗೆ ಜೀವನವು ಒಂದು ದಿನ ಸಲಾಂ ಮಾಡುತ್ತದೆ. ಹಾಲ್ನಲ್ಲಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಆರ್ಯ ಕಣ್ಣುಗಳಲ್ಲಿ ನೀರಿತ್ತು, ಆದರೆ ಅವಳು ನಗುತ್ತಿದ್ದಳು. ಅವಳು ಮೈಕ್ರೋಫೋನ್ ತೆಗೆದುಕೊಂಡು, ನನ್ನ ಅಪ್ಪನೇ ನನ್ನ ಹೀರೋ. ಸೋಲುವುದು ಕೆಟ್ಟದ್ದಲ್ಲ, ಸೋತಿದ್ದೇವೆಂದು ಒಪ್ಪಿಕೊಳ್ಳುವುದು ಕೆಟ್ಟದು ಎಂದು ಅವರು ನನಗೆ ಕಲಿಸಿದರು ಅಂದಳು. ಆ ರಾತ್ರಿ ಅಮನ್ ಛಾವಣಿಯ ಮೇಲೆ ಕುಳಿತು ಆಕಾಶವನ್ನು ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ತೃಪ್ತಿ ಇತ್ತು, ಮುಖದ ಮೇಲೆ ಒಂದು ಪ್ರಶಾಂತವಾದ ನಗು. ಕೆಳಗೆ ಅವನು ನಿರ್ಮಿಸಿದ ಕಟ್ಟಡಗಳು ಹೊಳೆಯುತ್ತಿದ್ದವು. ಪ್ರತಿ ಇಟ್ಟಿಗೆಯೂ ಅವನ ಕಷ್ಟಕ್ಕೆ ಸಾಕ್ಷಿ ಹೇಳುತ್ತಿತ್ತು. ಆರ್ಯ ಅವನ ಬಳಿ ಬಂದು, ಅಪ್ಪ ಬನ್ನಿ ಈಗ ಮಲಗೋಣ ಅಂದಳು. ಅಮನ್ ನಕ್ಕ, ಅಮ್ಮ ಈಗ ಸುಖವಾಗಿದೆ. ಜೀವನದಲ್ಲಿ ಬೇಕಾದದ್ದೆಲ್ಲ ಸಿಕ್ಕಂತೆ ಅನಿಸುತ್ತಿದೆ. ಆರ್ಯ ನಿಧಾನವಾಗಿ ಅವನ ಭುಜದ ಮೇಲೆ ತಲೆ ಇರಿಸಿದಳು. ಚಂದ್ರನ ಬೆಳಕಿನಲ್ಲಿ ತಂದೆ ಮತ್ತು ಮಗಳು ನಿಶ್ಶಬ್ದವಾಗಿ ಕುಳಿತಿದ್ದರು. ಒಬ್ಬರು ಜಗತ್ತನ್ನು ಗೆದ್ದಿದ್ದರು, ಇನ್ನೊಬ್ಬಳು ಆ ಹೆಸರನ್ನು ಮುಂದುವರಿಸಲು ಸಿದ್ಧಳಾಗಿದ್ದಳು. ಅವನು ಈಗ ಕೂಲಿಯಲ್ಲ, ಒಡೆಯ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.